ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಅನುರಣನ ಅಥವಾ ರೆಸೋನನ್ಸ್ ಎಂಬುದರ ಮೇಲೆ ಒಂದು ಚಟುವಟಿಕೆಯನ್ನ ಮಾಡೋಣ. ಪ್ರತಿಯೊಂದು ವಸ್ತುವು ಒಂದು ನಿರ್ದಿಷ್ಟ ಆವೃತ್ತಿಯಲ್ಲಿ ಕಂಪಿಸುತ್ತಿರುತ್ತದೆ. ಇದನ್ನು ಆ ವಸ್ತುವಿನ ಸ್ವಾಭಾವಿಕ ಆವೃತ್ತಿ ಅಂತ ಕರಿತೀವಿ. ಈ ಸ್ವಾಭಾವಿಕ ಆವೃತ್ತಿಯು ಆ ವಸ್ತುವಿನ ಗಾತ್ರ, ರಾಶಿ, ಎತ್ತರ, ಸ್ವಭಾವ ಇವುಗಳನ್ನ ಅವಲಂಬಿಸಿರ್ತದೆ. ಎರಡು ವಸ್ತುಗಳ ಸ್ವಾಭಾವಿಕ ಆವೃತ್ತಿ ಒಂದೇ ಆಗಿದ್ದು, ಅವುಗಳಲ್ಲಿ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲವನ್ನು ನಾವು ಪ್ರಯೋಗಿಸಿದ್ವಿ ಅಂತಂದ್ರೆ ಅಲ್ಲಿ ಉಂಟಾಗುವ ಕಂಪನಗಳು ಇನ್ನೊಂದು ವಸ್ತುವನ್ನು ಕಂಪಿಸುವಂತೆ ಮಾಡುತ್ತವೆ. ಈ ವಿದ್ಯಮಾನಕ್ಕೆ ನಾವು ಅನುರಣನ ಅಥವಾ ರೆಸೋನನ್ಸ್ ಅಂತ ಕರಿತೀವಿ. ಇದರ ಮೇಲೆ ಒಂದು ಚಟುವಟಿಕೆಯನ್ನ ಮಾಡಿ ಅರ್ಥ ಮಾಡಿಕೊಳ್ಳೋಣ. ಈ ಚಟುವಟಿಕೆಯನ್ನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಟ್ಟಿಗೆಯ ಬ್ಲಾಕ್ ಅಥವಾ ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಅದಕ್ಕೆ 6 ಲೋಹದ ಪಟ್ಟಿಗಳನ್ನ ನಾನು ಹಿಂದೆ ಮೊಳೆಯನ್ನ ಹೊಡೆದು ಫಿಕ್ಸ್ ಮಾಡ್ಕೊಂಡಿನಿ. ಈ 6 ಲೋಹದ ಪಟ್ಟಿಗಳಲ್ಲಿ ಎರಡೆರಡು ಸಮ ಎತ್ತರದಲ್ಲಿ ಇರುವುದನ್ನ ಗಮನಿಸಿ. ಈ ಒಂದು ಲೋಹದ ಪಟ್ಟಿಯ ಎತ್ತರದಷ್ಟೇ ಈ ಲೋಹದ ಪಟ್ಟಿ ಅದ. ಇದರ ಕಲರ್ ರೆಡ್ ಅದ. ಆಮೇಲೆ ಈ ಲೋಹದ ಪಟ್ಟಿಯ ಎತ್ತರದಷ್ಟೇ ಈ ಲೋಹದ ಪಟ್ಟಿ ಅದ. ಇದರ ಕಲರ್ ಗ್ರೀನ್ ಕೊಟ್ಟಿನಿ. ಆಮೇಲೆ ಈ ಲೋಹದ ಪಟ್ಟಿಯಷ್ಟೇ ಎತ್ತರ ಈ ಲೋಹದ ಪಟ್ಟಿ ಅದ. ಇದಕ್ಕ ಹಳದಿ ಬಣ್ಣವನ್ನ ನಾನಿಲ್ಲಿ ಕೊಟ್ಕೊಂಡಿದ್ದೇನೆ, ಅಂದ್ರೆ ಸ್ಪಷ್ಟವಾಗಿ ತಿಳಿಲಿ ಅಂತ ಹೇಳಿ. ಈ ಎಲ್ಲಾ ಪಟ್ಟಿಗಳನ್ನ ನಾನು ಹಿಂದ್ಗಡೆ ಈ ರೀತಿ ಮೊಳೆಗಳನ್ನ ಸೇರಿಸಿ ಫಿಕ್ಸ್ ಮಾಡ್ಕೊಂಡಿನಿ. ಈ ಒಂದು ಕಟ್ಟಿಗೆಯ ತುಂಡಿಗೆ ಈ ಲೋಹದ ಪಟ್ಟಿಗಳು ನೇರವಾಗಿನೇ ಅದಾವ. ಈಗ ಈ ಕೆಂಪು ಪಟ್ಟಿಯ ಮೇಲೆ ನಾನು ಬಾಹ್ಯ ಬಲವನ್ನ ಪ್ರಯೋಗಿಸಿ ಇದನ್ನ ಕಂಪಿಸುವಂತೆ ಮಾಡ್ತೀನಿ. ಇಷ್ಟೇ ಸ್ವಾಭಾವಿಕ ಆವೃತ್ತಿಯನ್ನು ಹೊಂದಿರತಕ್ಕಂತಹ ಈ ಒಂದು ಕೆಂಪು ಪಟ್ಟಿಯು ಸಹಿತ ಕಂಪಿಸುವುದನ್ನ ಗಮನಿಸಿ. ಓಕೆ, ಈಗ ನಾನು ಈ ಹಸಿರು ಪಟ್ಟಿಯನ್ನ ಬಾಹ್ಯ ಬಲ ಪ್ರಯೋಗಿಸಿ ಕಂಪಿಸುವಂಗ್ ಮಾಡ್ತೀನಿ. ಇಷ್ಟೇ ಎತ್ತರದಲ್ಲಿರ್ತಕ್ಕಂತಹ ಈ ಒಂದು ಹಸಿರು ಪಟ್ಟಿ ಕಂಪಿಸುವುದನ್ನ ಗಮನಿಸಿ. ಇದರ ಸ್ವಾಭಾವಿಕ ಆವೃತ್ತಿ ಒಂದೇ ಅದ, ಯಾಕಂದ್ರೆ ಒಂದೇ ಎತ್ತರದಲ್ಲಿ ಅದಾವ. ಸೊ ಇದರ ಮೇಲೆ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಇಲ್ಲಿ ಉಂಟಾಗುವ ಕಂಪನಗಳ ಶಕ್ತಿ ಇದಕ್ಕೆ ವರ್ಗಾವಣೆ ಆಗ್ತದೆ. ಇದು ಸಹಿತ ಕಂಪಿಸ್ಲಿಕ್ಕೆ ಪ್ರಾರಂಭಿಸುತ್ತ. ಇದೇ ಅನುರಣನ. ನೋಡಿ, ಈಗ ಈ ಹಳದಿ ಪಟ್ಟಿಯನ್ನ ನಾನು ಕಂಪಿಸುವಂಗ್ ಮಾಡ್ತೀನಿ ಬಾಹ್ಯ ಬಲವನ್ನ ಪ್ರಯೋಗಿಸಿ. ಇದರಷ್ಟೇ ಎತ್ತರದಲ್ಲಿ ಈ ಒಂದು ಹಳದಿ ಪಟ್ಟಿ ಅದ. ಇದರ ಸ್ವಾಭಾವಿಕ ಆವೃತ್ತಿ ಒಂದೇ ಅದ. ಸೊ ಇದ್ರ ಮೇಲೆ ನಾನು ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಉಂಟಾಗ್ತಕ್ಕಂತಹ ಕಂಪನಗಳ ಶಕ್ತಿ ಇದಕ್ಕೆ ವರ್ಗಾವಣೆ ಆಗ್ತದೆ. ಇದು ಸಹಿತ ಕಂಪಿಸ್ಲಿಕ್ಕೆ ಪ್ರಾರಂಭಿಸುತ್ತ. ನೋಡಿ,
ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೇನೆ ನೋಡ್ರಿ. ಪಟ್ಟಿ ಚಿಕ್ಕದಾಗಿದ್ದಕ್ಕ ಸ್ಪಷ್ಟವಾಗಿ ಕಾಣಿಸುತ್ತ ನೋಡ್ರಿ. ಓಕೆ, ಬೇರಾವ ಪಟ್ಟಿಗಳು ಕಂಪಿಸ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಹಸಿರು ಬಣ್ಣದ ಪಟ್ಟಿ ಇದ್ರೆ ಅದು ಕಂಪಿಸ್ತಾ ಇಲ್ಲ. ಓಕೆ, ಸೊ ಎರಡು ವಸ್ತುಗಳ ಸ್ವಾಭಾವಿಕ ಆವೃತ್ತಿ ಒಂದೇ ಆಗಿದ್ದು ಅವುಗಳಲ್ಲಿ ಯಾವುದಾದರೂ ಒಂದರ ಮೇಲೆ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ಉಂಟಾಗುವ ಕಂಪನಗಳು ಇನ್ನೊಂದು ವಸ್ತುವನ್ನು ಕಂಪಿಸುವಂತೆ ಮಾಡುತ್ತವೆ. ಈ ವಿದ್ಯಮಾನಕ್ಕೆ ಅನುರಣನ ಅಥವಾ ರೆಸೋನನ್ಸ್ ಅಂತ ಕರಿತೀವಿ. ಈ ಅನುರಣನ ಅಥವಾ ರೆಸೋನನ್ಸ್ ವಿದ್ಯಮಾನವನ್ನ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನ್ವಯಿಸಲಾಗ್ತೈತೆ. ಉದಾಹರಣೆ ಅಂತಂದ್ರೆ ಸಂಗೀತ, ವೈದ್ಯಕೀಯ ಕ್ಷೇತ್ರದೊಳಗ MRI, ಮ್ಯಾಗ್ನೆಟಿಕ್ ರೆಸೋನನ್ಸ್ ಇಮೇಜ್ ಅಂತ ಕರಿತೀವಲ್ಲ, ಆ ಒಂದು ತಂತ್ರಜ್ಞಾನದಲ್ಲಿ ಈ ಅನುರಣನ ತಂತ್ರವನ್ನ ಬಳಸಲಾಗ್ತೈತೆ. ಆಮೇಲೆ ಕೈಗಾರಿಕೆಗಳಲ್ಲಿ, ಕಟ್ಟಡ, ರೇಡಿಯೋ, ದೂರದರ್ಶನ ಮುಂತಾದ ಕ್ಷೇತ್ರಗಳಲ್ಲಿ ಈ ಅನುರಣನ ವಿದ್ಯಮಾನವನ್ನ ಅನ್ವಯಿಸಲಾಗ್ತದ. ನೋಡಿದ್ರಲ್ಲ ಸ್ನೇಹಿತರೆ. ಇನ್ನ ಈ ಮಾದರಿಯನ್ನ ತಯಾರಿಸಲು ನನಗೆ ಸಹಕರಿಸಿದ ಸಾಮಿಲ್ ಓನರ್ ಆದ ಶ್ರೀ ದಿನೇಶ್ ಪಟೇಲ್ ಅವರಿಗೆ, ಕಾರ್ಪೆಂಟರ್ ಯಮನಪ್ಪ ಪತ್ತಾರ್ ಅವರಿಗೆ, ಲೋಹದ ಪಟ್ಟಿಗಳನ್ನು ಒದಗಿಸಿದ ಸಂಗಮೇಶ್ವರ ಆಗ್ರೋ ಇಂಜಿನಿಯರಿಂಗ್ ವರ್ಕ್ಸ್ ದ ಮಾಲೀಕರಾದ ಶ್ರೀ ಸಂಗಪ್ಪ ಪಲ್ಲೇದವರಿಗೆ, ಲೋಹದ ಪಟ್ಟಿಗಳಿಗೆ ಪೇಂಟ್ ಹಚ್ಚಿಕೊಟ್ಟು ಸಹಕರಿಸಿದ ಪೇಂಟರ್ ಸ್ವಾಮಿಯವರಿಗೆ ಹಾಗೂ ನನ್ನ ವಿಡಿಯೋ ನೋಡಿ ಪ್ರೋತ್ಸಾಹಿಸುತ್ತಿರುವ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.